ಗೈಸ್, ವೆರಿ ಗುಡ್ ಮಾರ್ನಿಂಗ್. ಈಗ ಹಾಲು ತರ್ತಾಯಿದ್ದೇನೆ. ಓಕೆ, ನನ್ನ ಹಾಲಿಗೆ ಹೋಗಿ ಬರಬೇಕಿದ್ರೆ ನಮ್ಮ ಊರಿನ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಇತ್ತು ನೋಡಿ. ಇದದು ಅಲ್ಲಿ ಆಗಿ ಒಂದು ಅದುಂಟು ಹೂದೋಟ, ಅಲ್ಲಿಗೆ ಹೋಗುವ ಒಮ್ಮೆ. ನೋಡಿ ಇದೇ ಹೂದೋಟ, ಅಷ್ಟು ಚಂದ ಉಂಟು ಎಲ್ಲ ಕ್ರೋಟನ್ ಆಗಿರಲಿಲ್ಲ ಮಾತ್ರ, ಅದರ ಒಂದು ಚಂದ ಉಂಟು ನೋಡಿ. ಇಲ್ಲಿ ಸಹ ಉಂಟು ಸ್ವಲ್ಪ. ಆಗಿತ್ತು, ಚಂದ ಇತ್ತಲ್ಲ. ಓಕೆ, ಹೋಗುವ ಮನೆಗೆ. ಇದೊಂದು ನೋಡಿ ಅಂತೆ, ಈ ಕುತ್ತಕ್ಕೆ ಹೋಗೋದು. ಅಲ್ವಾ, ಇದೊಂದು ವಿಶೇಷ ಉಂಟು. ಓಕೆ, ಹೋಗುವ ಗೈಸ್. ಇವತ್ತು ಇಡ್ಲಿ. ಸೊ ಇದು ನೋಡಿದ್ರಲ್ಲ ಇಡ್ಲಿ, ಇದನ್ನು ಹೇಗೆ ಮಾಡಿದ್ದಂತ ಅಮ್ಮ ಹೇಳ್ತಾರೆ, ಹೇಳಿ. ಅಕ್ಕಿ ಒಂದು ಒಂದು ಕುರ್ತೆಗೆ, ಒಂದು ಕುರ್ತೆ ಉದ್ದಿಗೆ 2 ಕುರ್ತೆ ಅಕ್ಕಿ. ಅದನ್ನು ನೆನೆಲಿಕ್ಕೆ ಹಾಕಿ ಅದನ್ನು ಉದ್ದನ್ನು ನೈಸಾಗಿ ಕಡಿಯುವುದು, ಮತ್ತು ಅಕ್ಕಿಯನ್ನು ಅರ್ಧ ಕಡಿಯುವುದು. ಮತ್ತು ಸ್ವಲ್ಪ ಬೇಕಾದರೆ ಅವಲಕ್ಕಿಯ ಹೋದಳವನ್ನು ಸ್ವಲ್ಪ ಹಾಕ್ಬೋದು, ಇದು ಮೃದು ಬರಲಿಕ್ಕೆ. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಟ್ಬಿಡುದು. ಬೆಳಗ್ಗೆ ಎದ್ದು ಅದು ಹುದುಗಿ ಬರ್ತದೆ, ಅದನ್ನು ಕೈಯಲ್ಲಿ ಚೆನ್ನಾಗಿ ಆಡಿಸಿ, ನಾವು ಬಾಳೆ ಎಲೆ ಇರುವುದು ಅಂತ ಹೇಳ್ತೇವೆ. ಬಾಳೆ 1-2 ಬಾಳೆ ತಂದು ಇಡ್ಲಿ ಪಾತ್ರೆಗೆ ಅಡಿ ಹಾಕಿ ಅದರ ಮೇಲಿಂದ ಇದನ್ನು ಕಲಸಿ, ಚಂದಕ್ಕೆ ಕಲಸಿ ಅದಕ್ಕೆ ಎರಿಯುವುದು. ಹುಲ್ಲು ದಪ್ಪಕ್ಕೆ ಎರಿಯುವುದು, ತಟ್ಟೆ ಇಡ್ಲಿಯಾಗಿ ಬೇಯಿಸುವುದು. ಬೇಯಿಸಿ ಮೆಂತಂತಾಗ ಕೆಳಗೆ ಇಟ್ಟು ತಣ್ಣಗಾದ್ಮೇಲೆ ಅದನ್ನು ಕಟ್ ಮಾಡುದು, ನಮಗೆ ಬೇಕಾದ ಸೈಜಲ್ಲಿ ಕಟ್ ಮಾಡುದು. ಸರಿ, ಇದೆಂತ ಸಾಂಬಾರು? ಅದು ಇದು ಹಲಸಿನಕಾಯಿ ಸೊಳೆಯದ್ದು ಸಾಂಬಾರು. ಸರಿ, ಸಾಂಬಾರು. ಅದು ನಾವು ಸಾಂಬಾರು ಮಾಡೋದು ಮಾಮೂಲಿ, ಅದೆಲ್ಲ ಹುರಿದು ಹಾಕಿ ಅದೇ ಓಕೆ, ಥ್ಯಾಂಕ್ ಯು. ಸೊ ಗೈಸ್, ನಾನೀಗ ಮಾಣಿಮಠದಲ್ಲಿ ಇದ್ದೇನೆ. ಇದು ನೋಡಿ ತೋಟ, ವಾಟ್ ಈ ಬ್ಯೂಟಿ ತೋಟ. ಹೇಗಿದೆ ಅಲ್ಲ. ಅಲ್ಲಿ ಹನುಮಂತನ ಗುಡಿ ಇದೆ. ಇಲ್ಲಿ ಹಾಗೆ ಅಲ್ಲಿ ಗೋಳಿ ಮರ ಇದು ಹಾಗೆ. ಅದಕ್ಕಿಂತ ಆಚೆ ಅಲ್ಲಿ ಒಂದು ದೊಡ್ಡ ಗ್ರೌಂಡ್ ಇದೆ. ಅದೆಲ್ಲ ಇಲ್ಲಿ ರೆಡಿ ಮಾಡಿದ ವಿಷಯ ಇದೀಗ ನಾಳೆಗೆ. ಓಕೆ, ನಾನೀಗ ಇಡ್ಲಿ ತಿಂದು ಬಂದದ್ದು ಮನೆಯಿಂದ. ನನಗೆ ತುಂಬ ಹೊಟ್ಟೆ ಟೀಗಿ ಆದಾಗ ಆಗ್ತುಂಟು. ಅಷ್ಟು ಸಹ ತಿಂದದ್ದು ಸೂರ್ಯದೇವರು. ನೋಡಿ, ಅಲ್ಲಿ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಅದಾಗಲ್ಲ, ಇಲ್ಲಿ ನೋಡಿ, ಇದೊಂದು ಬಿಲ್ಡಿಂಗ್, ಇದೊಂದು ಅಶ್ವತ್ಥ ಮರ ಹಾಗೆ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಓಕೆ.